ಇದು ಯಾವ್ದು ಸರ್ ಇದು? ಇದು ಅಮಟೆಕಾಯಿ ಎಲ್ಲ ಹಿಂಗಿಟ್ಟಿರ್ತಾರೆ, ಫುಲ್ಲು ಕಾಯಿ ಬಿಡೋರು ಎಲ್ಲ ಗೊಂದ್ಕೊಂಡ್ ಆಯ್ತು ನೋಡಿ. ಏನು ಮರ ಆಗುತ್ತಾ ಇದು? ಇಲ್ಲ ಮರ ಇಲ್ಲ, ಡಾರ್ಕ್ ಇದು. ವರ್ಷ ಪೂರ ಕಾಯಿ ಇರ್ತದೆ ಇದು, ವರ್ಷ ಪೂರ್ತಿ ಕಾಯಿ ಇರುತ್ತೆ. ಏನು ಪಿಗ್ ಒಳ್ಳೇದು ಸರ್ ಇದು? ಉಪ್ಪಿನಕಾಯಿ ಹಾಕ್ತಾರೆ, ಉಪ್ಪಿನಕಾಯಿ ಹಾಕೋದು. ಉಪ್ಪಿನಕಾಯಿ ಹಾಕ್ತಾರೆ. ಹಾಂ, ತುಂಬ ಹುಳಿ ಇರುತ್ತೆ, ಸಿಹಿ ಇರೋದಿಲ್ಲ. ಸೇಮ್ ಮಿಡಿ ಮಾವಿನಕಾಯಿ ಬಂದಂಗೆ ಬರ್ತದೆ ಇದು. ಮೀಡಿಯಮ್ ಮಾವಿನಕಾಯಿ ಬಂದಂಗೆ ಎಲ್ಲ ಹೂವು ಎಲ್ಲ ಬಿಟ್ಟಿದೆ. ಇದು ಯಾವ್ದು ಸರ್ ಇದು? ಇದು ನಾಮ್ಡಾಕು. ಇದು 4 ವರ್ಷದ ಗಿಡ, ಇದರಲ್ಲಿ ಎಲ್ಲ ಕಾಯಿ ಇದೆ. ಅವೆಲ್ಲ ಕಾಯಿ ಪೂರ ಕಾಯಿ ಇರ್ತದೆ ನಾಮ್ಡಾಕ್. ಹಾಂ, ವರ್ಷ ಪೂರ್ತಿ ಇರುತ್ತೆ. ಹೌದು, ನಾಮ್ಡಾಕು ಒಳ್ಳೆ ತೋತಾಪುರಿ ಥರ ಇದೆ. ಹೌದು ಹೌದು, ನಾಮ್ಡಾಕು. ಹಾಂ, ಇದು 4 ವರ್ಷದ ಗಿಡ ಇದು. 4 ವರ್ಷದ ಗಿಡ, ಅವೆಲ್ಲ ಕಾಯಿ ಬಿಡ್ತಾ ಇದೆ. 8ರಿಂದ 10 ಅಡಿ ಐತೆ. ಹಾಂ, ಕಾಯಿ ಬಿಟ್ಬಿಟ್ಟಿದೆ. ಲಿಕ್ಕ 3 ವರ್ಷದ ಗಿಡ. 3 ವರ್ಷದ ಗಿಡ. 60 kg ಬ್ಯಾಗು. 60 kg ಬ್ಯಾಗ್. ಬರೋ ವರ್ಷಕ್ಕೆ ಫಸ್ಲು. ಬರೋ ವರ್ಷ. ಇದೆಯಾ ಸರ್ ಇದು? ಸಿಲೋನ್ ಆರೆಂಜು. ಇದು 3 ವರ್ಷದ ಗಿಡ, ಇನ್ನು 2 ವರ್ಷಕ್ಕೆ ಫಸ್ಟ್ ಬರ್ತದೆ. ಇದು 60 kg ಬ್ಯಾಗು. ಇದು 8ರಿಂದ 10 ಅಡಿ ಬರ್ತದೆ. 3 ವರ್ಷದ ಗಿಡ ಇದು. ಇವಾಗ ಇದು ಇನ್ನು 3 ವರ್ಷ ಬೇಕಾ? 2 ವರ್ಷ ಬೇಕು. 2 ವರ್ಷ ಆಗಿದೆ, ಇನ್ನು 2 ವರ್ಷ ಬೇಕು ಫಸ್ಟ್ ಬರುತ್ತೆ. ಹಾಂ, ಇದೇನು ಎಲೆ ಎಲ್ಲ ಒಂಥರ ಎಲ್ಲೋ ಕಲರ್? ಆರೆಂಜು. ಕಾಯಿ ಬೀಳೋದು? ಕಾಯಿ ಇಲ್ಲ, ಬರೀ ಎಂಡಿರು ಮಾತ್ರ. ಎಳ್ನೀರು ಮಾತ್ರ. ಎಂಡಿರು ಮಾತ್ರ. ಹಾಂ, ಎಷ್ಟು ದಿನಕ್ಕೆ ಸರ್ ತೆಂಗಿದು? 8 ತಿಂಗಳು ಗಿಡ. ಹಾಂ, ಇನ್ನು 5 ವರ್ಷ ಬೇಕು ಫಸ್ಟ್ ಬರೋಕ್ಕೆ. ಹಾಂ, ಟಿಪ್ಟೂರ್ ಟಾಲ್ ನಾಟಿ ಗಿಡ ಇದು. ಟಿಪ್ಟೂರು. ಟಿಪ್ಟೂರ್ ಪಕ್ಕ ಟಿಪ್ಟೂರ್ ಅನ್ನ ಸರ್ ಇವು? ಟಿಪ್ಟೂರ್ ಪಕ್ಕ ನಾಟಿ. ಹಾಂ, ಎಲ್ಲ 8 ತಿಂಗಳು ಗಿಡ ಇದು. ಹಾಂ, ಈ ಗಿಡನೂ ಸಿಕ್ಕಂತಾವೆ. ಇವಾಗ ಇದು ನಾಕೆ ಎಷ್ಟು ದಿನ ಬೇಕು? 5 ವರ್ಷ ಬೇಕು. 5 ವರ್ಷ ಬೇಕು. 5 ವರ್ಷ ಫಸ್ಟ್ ಬರೋದು. ಹಾಂ, 5 ವರ್ಷವರೆಗೂ ಮೇಂಟೈನ್ ಸಪೋಟ ಎಲ್ಲ ಫಸ್ಟ್ ರೆಡಿ ಐತೆ. ಹಾಂ, ಇದು ಬರ್ತದೆ ನಿಮ್ಗೆ 8ರಿಂದ 10 ಅಡಿ ಬರ್ತದೆ. ಹಾಂ, ಇದು 3 ವರ್ಷದ ಗಿಡ. ಹಾಂ, ಇದು 60 kg ಬ್ಯಾಗ್. ಭಾಳ ಎಷ್ಟು ದೊಡ್ಡದಾಗಿದೆ. ಹೌದು ಹೌದು. ಇದು ತೊಗೊಂಡೋಗಿ ಹಾಕಿದ್ರೆ ಬರುತ್ತಾ ಸರ್ ಇದು? ಬರ್ತದೆ ಸರ್, ಒಂದು ಗಿಡ ಡ್ಯಾಮೇಜ್ ಬರೋದಿಲ್ಲ. ಒಂದು ಗಿಡ ಡ್ಯಾಮೇಜ್ ಬರೋದಿಲ್ಲ. ಯಾವ್ದು ಸರ್ ಇದು? ಮಿಲ್ಕ್ ಫ್ರೂಟು ಗೋಲ್ಡನ್. ಎಲ್ಲ ಕೆಳಗಡೆ ಎಲ್ಲ ಗೋಲ್ಡನ್ನು. ಹಾಂ, ಕೆಳಗೆಲ್ಲ ಫುಲ್ ಗೋಲ್ಡ್ ಇರ್ತದೆ. ಆ ಎಲೆನೇ ಗೋಲ್ಡನ್ ಬರುತ್ತಾ? ಇದು ಮಿಲ್ಕ್ ಫ್ರೂಟು. ಇನ್ನು 1 ವರ್ಷಕ್ಕೆ ಬರ್ತದೆ. 3 ವರ್ಷದ ಗಿಡ ಇದು. 3 ವರ್ಷ. 4 ವರ್ಷಕ್ಕೆ ಫಸ್ಟ್ ಇದು. 4 ವರ್ಷ. 3 ವರ್ಷಕ್ಕೆ ಬರ್ತದೆ. ಹಾಂ, ಇದೆಲ್ಲ ಭೂಮಿಗೂ ಸೆಟ್ ಆಗುತ್ತೆ. ಎಲ್ಲ ಸೆಟ್ ಆಗುತ್ತೆ. ಹಾಂ, ನೀರು ಯಾವ ಥರ ಅಲ್ಲ? ಜಾಸ್ತಿ ನೀರು ಮಾಮೂಲಿ ಗಿಡ ಅಂತಂಗೆ ನೆಟ್ಬೇಕು, ಇದಕ್ಕೆ ಏನು ತೊಂದರೆ ಇಲ್ಲ. ತೊಂದರೆ ಏನಿಲ್ಲ, ಮೇಂಟೆನೆನ್ಸ್ ಪ್ರಾಬ್ಲಮ್ ಏನಿಲ್ಲ. ಏನು ಸರ್ ಇದು ಹೆಸರು? ಬೀನಟ್ ಬೆಟರ್. ಹಾಂ, ಅಣ್ಣ ಇದು? ಹೌದು, ಹಣ್ಣೆ ಅದು ಫುಲ್ ಸ್ವೀಟ್ ಇರ್ತದೆ. ಬೀನಟ್ ಬೆಟರು. ಇದು 3 ವರ್ಷದ ಗಿಡ ಇದು. ಹಾಂ, ಬೀನಟ್ ಬೆಟರ್ 3 ವರ್ಷದ ಗಿಡ. ಗೋಲ್ಡ್ ಸೀತಾಫಲ 3 ವರ್ಷದ ಗಿಡ. MMP ಗೋಲ್ಡ್, ಮಹಾರಾಷ್ಟ್ರದು. ಈ ಸೈಜ್ ಬರ್ತದೆ ಒಂದು ಸೀತಾಫಲ. ಹಾಂ, ಇದು ಎಷ್ಟು ವರ್ಷದ ಗಿಡ? 3 ವರ್ಷದ ಗಿಡ. 3 ವರ್ಷ. ಎಲ್ಲ ಈ ವರ್ಷ ಕಾಯಿ ಬಂದಿತ್ತು, ಕಿತ್ತಾಕ್ಬಿಟ್ಟಿದ್ವಿ. ಹಾಂ, ಅವೆಲ್ಲ ಕಾಯಿ ಬಿಡ್ತಿದ್ಯಾ? ಹೌದು ಹೌದು. ಹಾಂ, ಲಿಚ್ಚಿ ಐತಲ್ಲ, ಲಿಚ್ಚಿ ಹಾಂ, ಹಂಗೆ ಬರ್ತದೆ. ಲಾಂಗಾರಿದ್ದು. ಹಾಂ, 3 ವರ್ಷದ ಗಿಡ. ಎಲ್ಲ ಈ ವರ್ಷ ಎಲ್ಲ ಕಾಯಿ ಬರ್ತದೆ. ಇದು ಮರ ಆಗುತ್ತಾ ಇದು? ಸುಮಾರಾಗಿ ಮರ ಆಗುತ್ತೆ, ಅಷ್ಟು ದೊಡ್ಡ ಮರ ದೊಡ್ಡದಾಗೋದಿಲ್ಲ. ಸುಮಾರಾಗಿ ಆಗುತ್ತೆ. ಇದು ಲಾಂಗಾನ್. ಹಾಂ, ಲಿಚ್ಚಿ, ಲಾಂಗಾನ್, ರಾಮುಂಟ ಐತಲ್ಲ, ಅದರಲ್ಲೇ ಇದು ಲಾಂಗಾನ್. ಯಾವಾಗ ಫಲ ಬರುತ್ತೆ? ಬರೋ ವರ್ಷಕ್ಕೆ ಬರ್ತದೆ. ಬರೋ ವರ್ಷಕ್ಕೆ. ರೆಡಿ ಇದೆ. ಅಫ್ರಿಕಾಟ್. ಹಾಂ, ಅಫ್ರಿಕಾಟ್ ಫ್ರೂಟ್ ಇದು. ಇದು 3 ವರ್ಷದ ಗಿಡ. ಇವನ್ನೆಲ್ಲ ಇಲ್ಲೂ ಹೂವು ಕಾಯಿ ಬತಾವಣಿ ನೋಡಿ. ಕಾಯಿ ಹೂವು ಎಲ್ಲ ಬತಾವೆ. ಹೂವು ಈಚೆಲ್ಲ ಬತಾವಣಿ. ಹಾಂ, ಅಫ್ರಿಕಾಟ್. ಹಾಂ, ಇವಾಗ ಇದು ಎಷ್ಟು ವರ್ಷದ ಗಿಡ? ಇದು 3 ವರ್ಷದ ಗಿಡ. ರೆಡಿ ಪ್ಲಾಂಟ್. ಇವಾಗ ಯಾವಾಗ ಬರುತ್ತೆ ಕಾಯಿ? ಈ ವರ್ಷನೇ ಬರ್ತದೆ. ಈ ವರ್ಷನೇ ಬರುತ್ತೆ. ಇದು ತಗೊಂಡೋಗಿ ಹಾಕಿದ್ರೆ ಈ ವರ್ಷನೇ ಹಣ್ಣು ತಿನ್ಬೋದು. ರೆಡಿ ಪ್ಲಾಂಟ್ಸ್ ಎಲ್ಲ ಇದು. ಹಾಂ, ಆ ಸೀಸನ್ನು ಹಲ್ಸು ಜಾಕ್ ಫ್ರೂಟ್ ನೋಡಿ ಕಾಯಿ ಬರ್ತಾ ಇದೆ. ಈ ವರ್ಷನೇ ಕಾಯಿ ಬರ್ತದೆ. ಈ ವರ್ಷನೇ ಕಾಯಿ ಬರ್ತದೆ. ಕಾಯಿ ಅಂತದೇನಿಲ್ಲ. ಹೌದು, ಈ ವರ್ಷ. ಎಷ್ಟು ವರ್ಷ ಆಗಿದೆ ಇದಕ್ಕೆ? ನಿಮಗೆ 2 ವರ್ಷ ಆಗಿದೆ. ಹಾಂ, ಇದು 4 ತಿಂಗಳು ಬರ್ತದೆ ಕಾಯಿ. ಒಂದು 6 ತಿಂಗಳಲ್ಲಿ ಬಂದ್ಬಿಡುತ್ತೆ. ಫ್ರೂಟು. ಇದು 3 ವರ್ಷದ ಗಿಡ. ರೆಡಿ ಪ್ಲಾಂಟ್ಸು ಎಲ್ಲ ಇದು ನೋಡಿ. ಇಲ್ಲಿ ಎಲ್ಲ ಈಚು ಕಾಯಿ ನೋಡಿ. ಇಲ್ಲ ಎಲ್ಲ ಈಚು ಕಾಯಿ ಎಲ್ಲ ಇದು. ಇದು ಸ್ವೀಟು. ಹಾಂ, ಎಲ್ಲ ಸ್ವೀಟ್. ಇದು ಹುಳಿ ಇರುತ್ತೆ, ಇದು ಸ್ವೀಟ್ ಇರುತ್ತೆ. ಇದು 3 ವರ್ಷದ ಗಿಡ ಇದು. ಹಾಂ, ಇದು 60 kg ಬೇಕು. ರೆಡಿ ಪ್ಲಾಂಟ್ಸ್. ಅವೆಲ್ಲ ಬರ್ತಾ ಇದೆ ಕಾಯಿ ಎಲ್ಲ. ಹೌದು, 3 ವರ್ಷದ ಗಿಡ. ಇನ್ನು 4 ವರ್ಷ ಬೇಕು. ಇನ್ನು 4 ವರ್ಷ ಬೇಕು. 7 ವರ್ಷಕ್ಕೆ ಫಸ್ಟ್ ಇದು. ಹಾಂ, ಇದು ಬಂದು 10-14 ಕಡಿ ಬರ್ತದೆ ಇದು. ಹಾಂ, ಇವಾಗ ಇನ್ನೂ 4 ವರ್ಷ ಕಾಯ್ಬೇಕು. 4 ವರ್ಷ ಬೇಕು. 3 ವರ್ಷ ಆಗಿದೆ. ಇನ್ನು 4 ವರ್ಷ ಬೇಕು ಕಾಯಿ ಬಂದು. ಹಾಂ, ಇದು 3 ವರ್ಷದ ಗಿಡ. ನೋಡಿ ರೆಡಿ ಪ್ಲಾಂಟ್ಸ್. ಇನ್ನೊಂದು ಕಾಯಿ ಇತ್ತು, ಕಾಯಿ ಬರ್ತಾ ಇದೆ. ಇದು 60 kg ಬ್ಯಾಗು. ರೆಡಿ ಪ್ಲಾಂಟ್ಸ್ ಇದು. ಹೌದು, ರೆಡಿ ಇದೆ. ರೆಡಿ ಪ್ಲಾಂಟ್ಸ್. ಇನ್ನು 8ರಿಂದ 10 ಬರ್ತದೆ. ಹಾಂ, ಮಾಲ್ಟ ಅಂದ್ಬಿಟ್ಟು ಇದು 3 ಕಾಯಿ ಬಿಟ್ಬಿಟ್ಟಿದೆ. ಹೌದು, ಕಾಯಿ ಬಿಟ್ಟಿದೆ. ಇದು 60 kg ಬ್ಯಾಗು. ಹಾಂ, 3 ವರ್ಷದ ಗಿಡ. ಹಾಂ, ರೆಡಿ ಪ್ಲಾಂಟ್ಸ್ ಇದು. ಹಾಂ,
ಸರ್ ಇದು ಇವಾಗೆಲ್ಲ ಇವಾಗ ಕಾಯಿ ಬಿಟ್ಟಿದೆಯಲ್ಲ, ನಾವು ತೊಗೊಂಡೋಗಿ ಏನಾರ ಮೆಡಿಸಿನ್ ಆ ಥರ ಏನೇನು ಹಾಕ್ಬೇಕಾ? ಏನು ಹಾಕ್ಬಾರ್ದು, ಬರೀ ಕವರ್ ತೆಗ್ದು ಗುಂಡಿಗೆ ಹಾಕ್ಬೇಕು ಅಷ್ಟೇ. ಅಷ್ಟೇ, ನೀರು ಒಂದು ಹಾಕೊಂಡು ಹೋದ್ರೆ ಸಾಕು. ಗೊಬ್ಬರ ಏನು ಗೊಬ್ಬರ ಅದಕ್ಕೇನು ಎಕ್ಸ್ಟ್ರಾ ಅಂತದ್ದು ಏನಿಲ್ಲ. ತಿಂಗಳ ಮೇಲೆ ಗೊಬ್ಬರ ಕೊಡ್ಬೇಕು. ಹಾಂ, ಯಾವ್ದು ಸರ್ ಇದು? ಇದು ಅವಕಾಡು ಗ್ರೀನ್ ಬಲ್ಪ್ ಬಂದ್ಬಿಟ್ಟು ಇದು 3 ವರ್ಷ ಗಿಡ. ಈ ವರ್ಷನ ಫುಲ್ ಕಾಯಿ ಬಂದಿತ್ತು, ಕಿತ್ತಾಕ್ಬಿಟ್ಟಿದ್ದೀವಿ. ನಾನು ಕ್ಯಾಮ್ರಾ ಫೋಟೋ ಆಯ್ತು ತೋರಿಸ್ತೀನಿ. ಇದೆಲ್ಲ ಕಾಯಿ ಇತ್ತು ಈ ವರ್ಷ, ಎಲ್ಲ ತೆಗಿಬಿಟ್ಟಿದ್ದೀನಿ. ಎಷ್ಟು ವರ್ಷದ ಗಿಡ ಇದು? 3 ವರ್ಷದ ಗಿಡ ಇದು. 60 kg ಬ್ಯಾಗು. ಸ್ವೀಟ್ ಹುಣಸೆ ಇದು ಕೆಜಿ ಬಂದು 600 ರೂಪಾಯಿ. 600 ರೂಪಾಯಿ ಕೆಜಿ ಫುಲ್ ಸ್ವೀಟು. ಇದು 3 ವರ್ಷ ಗಿಡ. ಇನ್ನು 6 ತಿಂಗಳು ಕಾಯಿ ಬಂದ್ಬಿಡ್ತದೆ. ಇನ್ನು 6 ತಿಂಗಳು ನೀರು ಜಾಸ್ತಿ ಕೊಡಬಾರ್ದು. ನೀರು ಜಾಸ್ತಿ ಕೊಡಿಲ್ಲ ಹೂವು ಬಂದ್ಬಿಡ್ತದೆ. ನೀರು ಕೊಟ್ಟರೆ ಗಿಡ ಡೆವಲಪ್ ಆಗುತ್ತೆ ಅಷ್ಟೇ. ಎಷ್ಟು ಕೆ ಜಿ ಬ್ಯಾಗ್ ಸರ್ ಇದು? 60 kg ಬ್ಯಾಗ್. 60 kg ಬ್ಯಾಗ್. ವುಡ್ ಆಪಲ್ ನೋಡಿ ನೋಡಿ, ಇದು ವುಡ್ ಆಪಲ್ಲು. ಇದು 3 ವರ್ಷದ ಗಿಡ. ಈ ವರ್ಷದ ಕಾಯಿ ಬರ್ತದೆ. ವುಡ್ ಆಪಲ್ ಬೆಳ್ದೆ ಹಣ್ಣು ಗ್ರಾಫ್ಟಿಂಗ್ ಗಿಡ. ಫಲ ಸೀಡ್ಲೆಸ್ಸು, ಬೀಜ ಇಲ್ಲ, ಸೀಡ್ಲೆಸ್ಸು ಹನುಮ ಫಲ. ಇದು 3 ವರ್ಷದ ಗಿಡ. ಇದು 60 kg ಬ್ಯಾಗು. ನೋಡಿ ಹೆಂಗೆ ಗಿಡ, 60 kg ಬ್ಯಾಗು. ಇದು ಮಲ್ಬೇರಿ, ಕಾಶ್ಮೀರ್ ಮಲ್ಬೇರಿ. ಒಂದು 4 ಇಂಚ್ ಬರ್ತದೆ ಮಲ್ಬೇರಿ. ಇದು ಎಲ್ಲ ಮರ ಆಗುತ್ತಾ ಗಿಡ ಆಗುತ್ತೆ? ಗಿಡ ಎಲ್ಲ ಗಿಡ. ನಿಂಬೆ, ಮಾರ್ಕೆಟ್ ನಿಂಬೆ ವರ್ಷ ಪೂರ ಇರ್ತದೆ. ಮಾರ್ಕೆಟ್ ನಿಂಬೆ ಇದು 2 ವರ್ಷದ ಗಿಡ. 60 kg ಬ್ಯಾಗಲ್ಲ ಇದೆ. ಇವಾಗ ಇದು ಯಾವಾಗ ಫಸಲು ಇವಾಗಲೇ ಬರ್ತದೆ. ಇವಾಗಲೇ ಬರ್ತದೆ. ಈ ವರ್ಷನೇ ಬರ್ತದೆ. ಹಾಂ, ಇದು ಬನಾನಾ ಸಪೋಟ. ಇದು 3 ವರ್ಷದ ಗಿಡ. ಈ ವರ್ಷನೇ ಕಾಯಿ ಬರ್ತದೆ. ಹಾಂ, ಈ ನಟ್ ಮೇಲೆ ಈ ವರ್ಷನೇ ಕಾಯಿ ಬರ್ತದೆ. ಹಾಂ, ಇಲ್ಲ ತರಿಸ್ಕೊಡ್ತೀವಿ. ಇದು ಅಮೃತ್ ನೋನಿ. 3 ವರ್ಷ. ಅದು ಆಯುರ್ವೇದಿಕ್ ಎಲ್ಲ ಉಪಯೋಗಿಸ್ತಾರಲ್ಲ ಇದು. ಅದು ವಾಟರ್ ಆಪಲ್ ರೆಡ್ ಐತೆ. ಹಾಂ, ಇದೆಲ್ಲ ವಾಟರ್ ಆಪಲ್ ರೆಡ್ ಐತೆ ನೋಡಿ. ಇದು ಬಡೋಲಿ ನೇರ್ಲೈನು ಬ್ಲಾಕ್ ಐತೆ, ವೈಟ್ ಐತೆ. ಎರಡು ಐತೆ. ಇವಾಗ ಏನೋ ಬೇರೆ ಊರಿಗೆ ಇತ್ತೊಂದು ಡೆಲಿವರಿ ಅಲ್ಲೇ ಸ್ಪಾಟಲ್ಲೇ ಮಾಡ್ತೀರಾ? ಅವ್ರು ಬಂದು ಇಲ್ಲಿ ನೋಡ್ಬೇಕು. ಹಾಂ, ಮಗನಿಗೆ ನೋಡ್ಕೊಂಡ್ಬಿಟ್ಟು ಅವ್ರು ಸ್ಯಾಟಿಸ್ಫೈ ಆದರೆ ಇಲ್ಲಿಂದ ಕಳಿಸ್ಕೊಡ್ತೀವಿ. ಗಾಡಿ ಎಲ್ಲ ನೀವೇ ವ್ಯವಸ್ಥೆ ಮಾಡ್ತೀರಾ? ನಾವೇ ಮಾಡ್ಕೊಡ್ತೀವಿ. ಅದು ಚಾರ್ಜ್ ಆಗುತ್ತೆ. ಹಾಂ, ಎಲ್ಲಿ ಬೇಕಾದ್ರೆ ಕಳಿಸ್ಕೊಡ್ತೀವಿ. ಬೆಂಗಳೂರಲ್ಲಿ ಆಗಲಿ ಎಲ್ಲಿ ಬೇಕಾದ್ರೆ ತರಿಸ್ಕೊಡ್ತೀರಾ? ಹಾಂ, ಯಾವ ಊರಾದ್ರೂ ಪರವಾಗಿಲ್ಲ ಕಳಿಸ್ಕೊಡ್ತೀವಿ. ಅವ್ರು ಬಂದು ನೋಡ್ಬೇಕು ಫಸ್ಟ್ ಇಲ್ಲಿ. ಹಾಂ, ನಮ್ಮ ನರ್ಸರಿ ಬಂದು ನೋಡ್ಬಿಟ್ಟು ಅವ್ರು ಸ್ಯಾಟಿಸ್ಫೈ ಆದರೆ ಮಾತ್ರ ಆ ಗಿಡ ನಾವು ಕಳಿಸ್ಕೊಡ್ತೀವಿ. ಹಾಂ, ಇದು ನೋಡಿ, ಇದು ಕಿತ್ಲೆ. ಹಾಂ, ಕೊಡಕ್ಕೆ ಕಿತ್ಲೆ ನೋಡಿ ಹೆಂಗೆ ಕಾಯ್ಬಿಟ್ಟು. ಇದು 3 ವರ್ಷದ ಗಿಡ. ಹಾಂ, ಎಲ್ಲ ರೆಡಿ ಪ್ಲಾಂಟ್ಸು. ಕೊಡಗು ಕಿತ್ಲೆನಾ ಸರ್ ಇದು? ಇದು ಜಾಮೂನ್ ಸಪೋಟ. 3 ವರ್ಷದ ಗಿಡ ಜಾಮೂನ್ ಸಪೋಟ. ಹಾಂ, ಇದು ಸೀಡ್ಲೆಸ್ ನಿಂಬೆ. ವರ್ಷ ಪೂರ ಬರ್ತದೆ. ಇದು ಕಿಳ್ಳಿಕಾಯಿ. ಇದು ಕಸಿ ಗಿಡ. 3 ವರ್ಷದ ಗಿಡ. ಇದು ಹನುಮ ಫಲ. ಇದು. ಇದು ಬಂದು ಹುಳಿಯ ಹುಣಸೆ. 3 ವರ್ಷದ ಗಿಡ. ನಾರ್ಮಲ್ ಆಗಿ ಎಲ್ಲ. ಹೌದು. ಇದು ಅಡಿಕೆ. 1 ವರ್ಷದ ಅಡಿಕೆ. ಇದು ತೀರ್ಥಹಳ್ಳಿ ಶಿವಮೊಗ್ಗ ಅಡಿಕೆ. ನೋಡಿ ಆಪಲ್ ಬೇರೆ. ಬನ್ನಿ, ಆಪಲ್ ಬೇರೆ. ಇದು ಕಾಯಿ ಬಿಟ್ಟಿದೆ. ಆಪಲ್ ಬೇರೆ. ಇದು ಶಿವಮೊಗ್ಗ ಅಡಿಕೆ ತೋರಿಸಿ. 10 kg ಬ್ಯಾಗು. ಹೌದು, 10 kg ಬ್ಯಾಗು. ಹಾಂ, ಶಿವಮೊಗ್ಗ. ಇದು ಯಾವಾಗ ಬರುತ್ತೆ ಸರ್ ಇದು? ಇನ್ನು 4 ವರ್ಷ ಬೇಕು. 4 ವರ್ಷ ಬೇಕು. ಹೌದು. ಈಗ 1.5 ವರ್ಷ ಆಗಿದೆ. ಹಾಂ, 5 ವರ್ಷಕ್ಕೆ ಫಸ್ಟು 4 ವರ್ಷಕ್ಕೆ ಕಾಯಿ. ಇದು ಟಿಪ್ಟು ಟಾಲ್. ಇದು 20 kg ಬ್ಯಾಗ್. ಚಕೋತ ಹಣ್ಣು 3 ವರ್ಷದ ಗಿಡ. ಕಾಯಿ ಬಿಟ್ಟಿದೆ. ಅದು ತುಂಬ ಹುಳಿ ಇರುತ್ತಲ್ಲ ಸರ್ ಇದು? ಇಲ್ಲ, ಸ್ವೀಟ್ ಇರ್ತದೆ. ಸ್ವೀಟ್ ಇರುತ್ತೆ. ಸ್ವೀಟ್ ಇರ್ತದೆ. ಹಾಂ, 3 ವರ್ಷದ ಗಿಡ. ಇದು 3 ವರ್ಷ ಗಿಡ. ಅವರ ಕಾಯೆಲ್ಲ ಬಿಟ್ಬಿಟ್ಟಿದೆ. ನೋಡಿ, ಇದು ರತ್ನಗಿರಿ ಆಲ್ಫಾನ್ಸ್. ಇದು ಡಬಲ್ ಸ್ಟೋನು ರತ್ನಗಿರಿ ಆಲ್ಫಾನ್ಸು. ಈಗ ನಮ್ಮ ರೈತ ಬಂದವರು ಈಗ ಮಕ್ಕೆ ಮಳೆ ಅಲ್ವಾ, ತುಂಬ ಇವತ್ತು ಮಕ್ಕೆ ಮಳೆ. ಇವತ್ತಿನ ಡೇಟ್ ಮಕ್ಕೆ ಮಳೆ. ತುಂಬ ಕಡೆ ಮಳೆ ಹೋಗ್ತಾ ಇದೆ. ನಮ್ಮ ರೈತ ಬಂದವರು ಇವಾಗಲೇ ಹಾಕಬೇಕು. ತುಂಬ ಇವಾಗ ಹಾಕಿದ್ರೆ ನಿಮಗೆ ತುಂಬ ಬೆನಿಫಿಟ್ ಜಾಸ್ತಿ. ನೀರು ಕಮ್ಮಿ ಹಿಡಿತದೆ, ಗಿಡ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇವಾಗ ನೀವು ಈ ತಿಂಗಳು ಹಾಕೊಂಡ್ಬಿಟ್ರೆ ತುಂಬ ಅನುಕೂಲ ನಿಮಗೆ. ಬೇರೆ ಇವಾಗ ನಿಮ್ಮ ತವ ಬೇರೆ ಹಣ್ಣುಗಳ ಮರ ಮಾತ್ರನೇ ಸಿಗುತ್ತಾ, ಇಲ್ಲ ಬೇರೆ ಥರ ಮರ ಏನೋ ನಿಮಗೆ? ಸಿಲ್ವರ್ ಆಗಲಿ, ಶ್ರೀಗಂಧ ಆಗಲಿ. ಸಿಲ್ವರ, ಶ್ರೀಗಂಧ, ಮಹಾಗಣಿ, ಅಕಸ್ಮಾನ ಎಲ್ಲ ಸಿಗುತ್ತೆ. ಈಗ ನಮ್ಗೆ ಬೇಕು. ಇವಾಗ ಆ ಮರಗಳೆಲ್ಲ ನಿಮ್ಗೆ ಆರ್ಡ್ರ್ ಕೊಡಬೇಕಾ ಸರ್? ಯಾವುದಿಲ್ಲ, ಇರ್ತದೆ, ರೆಡಿ ಇರ್ತದೆ. ಎಷ್ಟು ಮರ ಕೇಳಿದ್ರೆ ನಿಮ್ಗೆ ರೆಡಿ ಇರುತ್ತೆ. ಕ್ವಾಂಟಿಟಿ ಜಾಸ್ತಿ ಬೇಕು ಅಂದ್ರೆ ಆರ್ಡ್ರ್ ಕೊಡಬೇಕು. ನಿಮಗೆ 10, 20, 50, 100 ಬೇಕಾದ್ರೆ ಸಿಗುತ್ತೆ. 500 ಬೇಕು ಅಂದ್ರೆ ಸ್ವಲ್ಪ ಆರ್ಡ್ರ್ ಕೊಡಬೇಕು. ಇವಾಗ ಅದಕ್ಕೆ ಆರಾಮಾಗಿ ನಾವು ಹೋಗಿ ನೀಡ್ಬೋದು. ಅದಕ್ಕೆ ಕಾನೂನು ಪ್ರಕಾರ ಏನೋ ಲೀಗಲ್ ಆಗಿ ಏನೋ ನೋಡ್ಬೇಕಾ? ಏನು ತೊಂದರೆ, ಎಲ್ಲಕ್ಕೆ ಪರ್ಮಿಷನ್ ಕೊಟ್ಟವ್ರೀಗ ಏನು ತೊಂದರೆ ಇಲ್ಲ.
ಇಲ್ಲ. ಹಾಂ ನೀವು ಯಾವ ಇವಾಗ ಹೆಂಗಂದ್ರೆ ನಾರ್ಮಲ್ ಒಂದು ಗಿಡ ತೊಗೊಂಡೋಗಿ ಹೆಂಗೆ ನಡ್ತೀವೋ ಅದೇ ಥರ ಅದೇನೋ ಹಂಗೆ ನಡ್ಬೋದು ಏನು ತೊಂದರೆ ಇಲ್ಲ. ಯಾರೇನು ಕೇಳೋಂಥದ್ದು ಏನಿಲ್ಲ, ಅರಣ್ಯಾಧಿಕಾರಿಗಳು ಯಾರು ಇರಲಿಲ್ಲ. ನೀವು ರೆಡ್ ಸ್ಯಾಂಡಲ್ ನೆಟ್ಟಿದ್ರೆ ಹಾಂ ನೀವು ಅಲ್ಲಿ ತೋಟ ಇಲಾಖೆಯಲ್ಲಿ ಪರ್ಮಿಷನ್ ತಗೊಂಡು ನೆಟ್ಕೋಬೇಕು ಅಷ್ಟೇ. ತೋಟ ಇಲಾಖೆ ಸರ್. ಇನ್ನೊಂದು ಇದೆಯಾ ಸರ್ ಇದು ಕೊಡೋಕ್ಕಿತ್ತಲೇ ಸರ್, ಇದು 3 ವರ್ಷ ಗಿಡ, ಇದು ಎಲ್ಲ ಫುಲ್ ಕಾಯಿ ಬಿಟ್ಟಿದೆ ಸರ್. ಇವಾಗ ಇಷ್ಟು ಚೆನ್ನಾಗಿ ಕಾಯಿಗಳೆಲ್ಲ ಬಿಟ್ಟಿದೆಯಲ್ಲ, ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಎಷ್ಟೊಂದು ಕಾಯಿ ಬಿಟ್ಬಿಟ್ಟಿದ್ದೇವೆ. ಇವಾಗ ಇವು ತಗೊಂಡೋಗ್ಬಿಟ್ಟು ನಾವೇನೋ ನಮ್ಮ ಮೇಂಟೆನೆನ್ಸ್ ಮಾಡಬೇಕಾದ್ರೆ ಏನಿಲ್ಲ ಮೇಂಟೆನೆನ್ಸ್ ಸೀಕ್ರೆಟ್ ಏನಿಲ್ಲ. ಹಾಂ ತುಳಿಬಾರ್ದು ಅಷ್ಟೇ, ಗಿಡ ನೆಟ್ಬಿಟ್ಟು ತುಳಿಬಾರ್ದು ತುಳಿಬಾರ್ದು ಸುಮ್ಮನೆ ಮಣ್ಣು ಹಾಕ್ಬೇಕು ಅಷ್ಟೇ. ಮಣ್ಣು ಹಾಕಿ ಮುಚ್ಚೋದಷ್ಟೇ ಅಷ್ಟೇ. ತುಳಿದ್ಬಿಟ್ರೆ ಹೆಪ್ಪು ಹೊಡೆದೋಗುತ್ತೆ. ಆಗ ಗಿಡ 3 ತಿಂಗಳ ಸತ್ತೋಗುತ್ತೆ. ಈಗ ಸತ್ತೋಗಲ್ಲ. ಇವಾಗ ಮೆಡಿಸಿನ್ ಹಾಕೋದಾಗ್ಲಿ, ಗೊಬ್ಬರ ಹಾಕೋದಾಗ್ಲಿ. ಗೊಬ್ಬರ ಅಂದ್ರೆ ಯಾವ ಗೊಬ್ಬರ ಹಾಕೋದು? ಬೇವಿನ ಹಿಂಡಿ ಹಾಕ್ಬೇಕು ಅಷ್ಟೇ. ಬೇವಿನ ಹಿಂಡಿ ನೋಡಿ, ಸೇಂದೂರ ಇದು ಲಾಲ್ಬಾಗ್ ಅಂತೀವಿ. ಇದು ಬಂದು ನಿಮ್ಗೆ 8 ಅಡಿ ಬರ್ತದೆ. ಇದು ಮಾವು 8 ಅಡಿ ಬರ್ತದೆ. ಅಪ್ರೋಚ್ ಗ್ರಾಫ್ಟಿಂಗು 2 ವರ್ಷ ಗಿಡ. ಇದು ಅಪ್ರೋಚ್ ಗ್ರಾಫ್ಟಿಂಗು. ನೋಡಿ, ಮ್ಯಾಂಗೋಲ್ಲಿ ನಂಬರ್ 1 ಆಲ್ಫಾನ್ಸ್ ಐತೆ, ಸೇಂದೂರ ಐತೆ, ರಸ್ಪುರಿ ಐತೆ, ಮಲ್ಲಿಕ ಐತೆ, ದಸೇರಿ ಐತೆ, ಕೇಸರ ಐತೆ. ಇದು ಕಾಲಾಪಾಡು. ಇದು ಕಾಲಾಪಾಡು ನೋಡಿ, ಇಲ್ಲೇ ಕಾಯಿ ಬಿಡಿ ಹೂವು ಬಿಟ್ಟೆ ನೋಡಿ. ಹೂವು ಬರ್ತಾ ಇದೆ. ಇವತ್ತು ಮಕ್ಕೆ ಮಳೆ ನೋಡಿ, ಎಲ್ಲ ಹೂವು ಬರ್ತಾ ಇದೆ. ಇದು ಮಲ್ಲಿಕ ಐತೆ, ದಸೇರಿ ಐತೆ, ಕೇಸರ ಐತೆ, ಮಿಯಾಜಕ್ಕಿ ಐತೆ. ಮ್ಯಾಂಗೋದಲ್ಲಿ ಎಲ್ಲ ತರ ವೆರೈಟಿ ಸಿಗುತ್ತೆ. 24 ವೆರೈಟಿ ಐತೆ. ಆಮೇಲೆ ನಾಮ್ ಡಾಕ್ಯುಮೆಂಟ್ ಹೊಸ ವೆರೈಟಿ ಐತೆ. ಆಮೇಲೆ ಬ್ಲಾಕ್ ಮ್ಯಾಂಗೋ ಐತೆ. ಇದೆಲ್ಲ ಒಂದು 25 ವೆರೈಟಿ 24 ವೆರೈಟಿ ಮಡಗಿದ್ದೀವಿ ಮ್ಯಾಂಗೋಲಿ. ಮ್ಯಾಂಗೋ ಆಲ್ಫಾನ್ಸು. ಇದು ರಾಜ್ಪುರಿ ಅಂದ್ಬಿಟ್ಟು ಇದು ಕೇಸರು. ಅದು ರಾಜ್ಪುರಿ, ಇದು ಆಲ್ಫಾನ್ಸು. ಸರ್ ಇನ್ನೊಂದೇನಂದರೆ, ಇವಾಗ ನಾವು ಚೆಂಟ್ಮಣ್ಣಕ್ಕೆ ಇಲ್ಲೇ ಬಂದು ನಿಮ್ಮ ಹತ್ರವೇ ತೊಗೊಬೇಕು ಗಿಡ ಅಂದರೆ ಏನು ಕಾರಣದಿಂದ ನಾವು ತೊಗೊಬೋದು ಸರ್? ಇದು ನಮ್ಮದು 1935. ನಮ್ಮ ತಾತ ಅವರು, ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಅವರು. ಈಗ ನಾವು ಅಣ್ತಂಬ ಮಾಡ್ತಾಯಿದ್ವಿ. ನಮ್ಮದು 4ನೇ ತಲೆ ಜನರೇಷನು. ಇಲ್ಲಿ ಯಾವುದೂ ಮಿಕ್ಸು ಒಂದು ಗಿಡ ನಿಮಗೆ ಕೊಡೋದು, ನೀವು ಕೇಳೋದು ಪದ ಕೊಡ್ತೀವಿ. ಇಲ್ಲ ಅಂತ. ಯಾಕಂದ್ರೆ ನಮ್ಮ ತಾತ ಅವ್ರು ಹೇಳೋರೆ, ಏನು ಕೇಳ್ತಾರೆ ನಮ್ಮ ರೈತ ಬಂದವ್ರು ಏನು ಕೇಳ್ತಾರೆ ಕೊಡಿ. ಮಿಕ್ಸ್ ಅಂತ ನಾವು ಯಾವ ಕಾರಣಕ್ಕೂ ಕೊಡೋದು. ಅವ್ರು ಏನು ಕೇಳ್ತಾರೆ ಅದು ನಾವು ಕೊಡ್ಬಿಡ್ತೀವಿ. ಇಲ್ಲಿ ಅಷ್ಟೊಂದು ಗ್ಯಾರಂಟಿ. ನೀವು ಏನು ಕೇಳ್ತಾರೆ ಅದು ಗ್ಯಾರಂಟಿ ಪದಾರ್ಥ ಕೊಡ್ತೀವಿ. ಅದೊಂದು ಪದಾರ್ಥ ಗ್ಯಾರಂಟಿ. ಗಿಡ ಫೇಲ್ಗಿಲ್ಲ ಒಂದು ಆಗೋದಿಲ್ಲ. ಯಾಕಂದರೆ ನಮ್ಮದು ನೆಟ್ಟಿಲ್ಲ, ಮೇಲೆ ನೆಟ್ ಹಾಕಲಿಲ್ಲ. ಎಲ್ಲ ಬಿಸ್ತಲೆ ಮಡಗಿದ ಗಿಡ. ಯಾವುದು ನೆಟ್ಟು ಗಿಡ ಮಡಗಿ ಇದರಲ್ಲಿ ಗ್ರೀನ್ ಹೌಸಲ್ಲಿ ಮಡಗಿ ಗಿಡ ಮಾಡೋಲ್ಲ. ನಮ್ಮ ಗಿಡ ನೋಡಿ ಸ್ವಲ್ಪ ದೂರ ಅನ್ಕೊಳ್ಳಿ ನೋಡಿ. ಈ ಗಿಡ ಐತಲ್ಲ, ನಮ್ಮ ಥರ ಹಿಂಗೆ ಸಿಕ್ಬಿಟ್ರು ನಿಮ್ಗೆ ಏನು ಡ್ಯಾಮೇಜ್ ಬರೋದಿಲ್ಲ. ಫುಲ್ ಹಾರ್ಡ್ ಗಿಡ. ಇಲ್ಲ ನಾವು ನೀರೇನು ಕೊಡ್ತೀವಿ ಅಂದರೆ ಸುಮ್ಮನೆ ನೀರು ಕೋಲ್ಡ್ ಮಡಗ್ತೀವಿ ಅಷ್ಟೇ. ನಾವು ಗಿಡಕ್ಕೆ ನೀರು ಕೊಡೋದಿಲ್ಲ, ಯಾವ ಗಿಡಕ್ಕೂ ನೀರು ಕೊಡೋದಿಲ್ಲ. ಸುಮ್ಮನೆ ಕೋಲ್ಡ್ ಮಡಗ್ತೀವಿ ಅಷ್ಟೇ. ನೀವು ನೀರು ಕೊಟ್ಟರೆ ತುಂಬ ಡೆವಲಪ್ ಆಗುತ್ತೆ. ಯಾಕಂದರೆ ಕೆಲವ್ರ ಮೇಲೆ ನೆಟ್ಟಲ್ಲಿ ಮಡಗಿಬಿಟ್ಟು ಚೆನ್ನಾಗಿ ಗ್ರೀನ್ ತೋರಿಸ್ಬಿಟ್ಟು ಗಿಡ ತಗೋ ತಕ್ಷಣ ನೆಟ್ ಮೇಲೆ ಎಲ್ಲ ಡ್ಯಾಮೇಜ್ ಆಗುತ್ತೆ. ನಮ್ಮದು ನೋಡಿ ಈ ಕಡೆ ನೋಡಿ, ಈ ಗಿಡ ಆಯ್ತಲ್ಲ, ನೀವು ಎಷ್ಟು ಕುಳಿದ್ಬಿಟ್ರು ನೋಡಿ ಏನು ಡ್ಯಾಮೇಜ್ ಬರೋಲ್ಲ. ಯಾವ ಗಿಡ ನಿಮಗೆ ಡ್ಯಾಮೇಜ್ ಬರ್ತದೆ. ಈ ತೆಂಗು ಅಷ್ಟೇ ನೋಡಿ, ಈ ತೆಂಗು ಆಯ್ತಲ್ಲ ನೋಡಿ, ನೀವು ಎತ್ತಿ ಕುಳಿದ್ಬಿಡಿ. ಒಂಚೂರು ನಿಮಗೆ ಗಿಡ ಅಲ್ಲಾಡ್ಸೋದು ಏನು ಒಂಚೂರು ವೀಕಿಂಗ್ ಆಗೋದಿಲ್ಲ. ನೀವು ಹೆಂಗೆ ಬೇಕಾದ್ರೆ ಹೋಗಿ ಬೆಸ್ಟ್ ಹಾಕಿ ಗೊಂಡಿಗೆ ಗಿಡ ಬರ್ತದೆ. ಮೇಂಟೆನೆನ್ಸ್ ಏನಂದರೆ ಬೇವಿನ ಹಿಂಡಿ ಹಾಕ್ಕೋಬೇಕು ಅಷ್ಟೇ. ಬೇವಿನ ಹಿಂಡಿ ಹಾಕ್ಬೋದು. ಎಷ್ಟು ಟೈಮ್ ಹಾಕ್ಬೇಕು ಆ ಥರ ಏನಿದೆಯಾ ಸರ್? ಒಂದು 15 ಸೆಕೆಂಡ್ಸಲ್ಲಿ ಗೆದ್ದು ಬರಲಿ ಬರೆದೋಗಿ ನಿಮಗೆ ಅದು ಬೇಕಾಗಿಲ್ಲ. ನೆಟ್ ಮೇಲೆ ನೀವೇನು ಮಾಡೋದು, ಬೇವಿನ ಹಿಂಡಿ 15 ಸೆಕೆಂಡ್ಸಲ್ಲಿ ಹಾಕೊಂಡ್ಬಿಟ್ರೆ. ಇವಾಗ ಒಂದೊಂದು ಗಿಡಕ್ಕೆ ಎಷ್ಟೆಷ್ಟು ಹಾಕ್ಬೇಕು? ಅದು ಒಂದು 20 ಗ್ರಾಮ್ ಅಷ್ಟೇ. 20 ಗ್ರಾಮ್ 30 ಜಾಸ್ತಿ ಹಾಕಿದ್ರೆ ಏನೋ ಗಿಡ ಹಾಳಾಗುತ್ತೆ ಅಂತ. ಹೌದು. ಯಾಕೆ ಬೇಕು ಅದಕ್ಕೆ? ಅದಕ್ಕೆ ಗಿಡಕ್ಕೆ ಹಾಕ್ಬೇಕಾದ್ರೆ ಒಂದು 10 ಗ್ರಾಮ್ ಇಲ್ಲ 20 ಗ್ರಾಮ್ ಅಷ್ಟೇ. ಇವಾಗ ಬೇವಿನ ಹಿಂಡಿ ನಿಮ್ಮ ತಾವೇ ಸಿಗುತ್ತಾ? ನಮ್ಮ ತಾವು ಸಿಕ್ಕಿಲ್ಲ. ತೋಟ ಇಲಾಖೆ ಇದ್ರಲ್ಲಿ ಸಿಗುತ್ತೆ, ಬೇರೆ ಕಡೆ ಗೊಬ್ಬರದಲ್ಲಿ ಸಿಗುತ್ತೆ. ಅಡ್ರೆಸ್ ಹೇಳ್ತೀರಾ? ಇವಾಗ ಇದು ಟೈಮಿಂಗ್ಸ್ ಆ ಟೈಮಿಂಗ್ಸಲ್ಲಿ ಬಂದರೆ ಸಿಗ್ತೀರಾ ಸರ್ ನೀವು? ಬೆಳಗ್ಗೆ 8ರಿಂದ ಸಾಯಂಕಾಲ 6 ಗಂಟೆ ಇರ್ತೀವಿ. ಯಾವಾಗಲೂ ಬರ್ತೀವಿ. ಚನ್ನಪಟ್ಟಣ ಮೇನ್ ರೋಡೆಲ್ಲ ಇದೆ. ಚನ್ನಪಟ್ಟಣ ಓಲ್ಡ್ ಹೈವೇ. ಚನ್ನಪಟ್ಟಣ ಓಲ್ಡ್ ಹೈವೇ, ಖುಷಿ ಮಾರ್ಕೆಟ್ ಪಕ್ಕ ಚನ್ನಪಟ್ಟಣ ಓಲ್ಡ್ ಹೈವೇ, ಖುಷಿ ಮಾರ್ಕೆಟ್ ಪಕ್ಕ, ಸೈಯದಲ್ಲಿ ನ್ಯೂ ಮಾಡರ್ನ್ ನರ್ಸರಿ ಗಾರ್ಡನ್. ಸರ್ ನಿಮ್ಮ ನಂಬರು? 9008883707. ಇನ್ನೊಂದು ನಂಬರ್ 9986546916. ಇನ್ನೊಬ್ರು ಇವಾಗ ಜಮೀನುಗಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಆಲ್ ಸೀಸನ್ ಮ್ಯಾಂಗೋ ಅಂದರೆ ಎಲ್ಲ ಸೀಸನ್ ಇರ್ತದೆ. ಇದು ಆಲ್ ಸೀಸನ್ ಮ್ಯಾಂಗೋ ಥೈಲ್ಯಾಂಡು. ಏನು ಇದು ಅವಲ್ ಇಷ್ಟಪ್ಪ ಇದೆ ಬೇರೆ? ಇದು 3 ವರ್ಷ ಗಿಡ. ಡಾರ್ಪು 3 ವರ್ಷ ಗಿಡ. ಇದು ಹೆವಿ ದೊಡ್ಡದಾಗಲ್ವಾ? ಇಷ್ಟೇ ನೀವು ಮನೆಯಲ್ಲಿ ಪಾಟಲ್ಲಿ ಹಾಕೊಂಡು ಬರ್ತದೆ. ಇದು ಲಿಚ್ಚಿ. ಪಾಟಲ್ಲಿ ಹಾಕಿದ್ರೆ ಬರುತ್ತಾ ಸರ್ ಇದು? ಇಷ್ಟೇ ನಾ ಬೆಳೆಯೋದಿದೆ. ಇಷ್ಟೇ ಇದ್ರ ಮೇಲೆ ಹೋಗುದ್ರ. ಹಂಗಾದ್ರೆ ಮನೆಗಳ ತಾವು ಹಾಕೊಂಬೋದು. ಇದು ಮ್ಯಾಂಗೋ ತಿನ್ನೋದು ಪಾಟಲ್ಲಿ ಹಾಕೊಂಡು ಬರ್ತದೆ. ಹಾಂ. ಹಾರ್ಮನ್ 99
ಕಾಶ್ಮೀರ ಆಪೇಲು ನಮ್ಮ ವಾತಾವರಣಕ್ಕೆ ಬರೋದು. ಇದು ನೋಡಿ ನಿಮಗೆ 8ರಿಂದ 9 ಅಡಿ ಬರ್ತದೆ. 8ರಿಂದ 9 ಅಡಿ ಬರ್ತದೆ. ಇದು 8ರಿಂದ 9 ಅಡಿ ಬರ್ತದೆ. 5 kg ಬ್ಯಾಗು ಫುಲ್ ಪಕ್ಕ ಜೈಂಟ್ ಆಗಿ ನೋಡಿ, ಎಲ್ಲ ಪಕ್ಕ ಗ್ರಾಫ್ಟಿಂಗ್ ಆಗಿದೆ, ಪಕ್ಕ ಗ್ರಾಫ್ಟಿಂಗ್ ಆಗಿದೆ. ಯಾವುದು ನಿಮಗೆ ಅಲ್ಲಾಡೋದು ಪಡೋದು ವೀಕು ಗಿಡ ನಿಮಗೆ ಶೇಕ್ ಆಗೋದು ಏನೂ ಇಲ್ಲ. ಫುಲ್ ಎನರ್ಜಿ ಪ್ಲ್ಯಾಂಟ್ಸು. ಆಪೇಲು ಹಾರ್ಮನ್ 99. ಜಮೀನುಗಳೆಲ್ಲ ಏನು ಮಾಡ್ತಾರೆ ಅಂದರೆ ತೊಗೊಂಡು ಹೋಗ್ತಾರೆ, ಒಂದು 2,000-3,000 ಗಿಡಗಳು ತೊಗೊಂಡು ಹೋಗ್ತಾರೆ. ಅದ್ರಲ್ಲಿ ಸ್ವಲ್ಪ ಬೆಳೆಯೋದೇ ಇಲ್ಲ, ಇನ್ನೊಂದು ಸ್ವಲ್ಪ ಒಣಗೋಗ್ತವೆ. ಅವಾಗೇನು ಅಂದ್ಕೊತಾರೆ, ಅಯ್ಯೋ ಪಾಪ ಅವ್ರ ಗಿಡಗಳು ಆಸೆನೇ ಬಿಟ್ಕೊಡ್ತಾರೆ, ಇದೆಲ್ಲ ಬೆಳೆಯೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅವ್ರು ನಿಮ್ಮ ತ ಬಂದು ತೊಗೊಂಡೋದಾಗ ಚೆನ್ನಾಗೆಲ್ಲ ಬೆಳೆದೇ ಇವಾಗ ನಾವು ಗಿಡ ಹಾಳಾಗೋಯ್ತು ಅಂದ್ರೆ ಏನು ಮಾಡೋದು ಸರ್? ಅವರು ಏನಾದ್ರು ಅದು ಕೇಳಿದ ಆಪ್ಷನ್ ಸರಿ ಇಲ್ಲ. ಏನಂದರೆ ನಾವು ಗಿಡಕ್ಕೆ ನರ್ಸರಿಲಿ ಏನಾಗುತ್ತೆ ಅಂದರೆ ಫುಲ್ ಬರೀ ನೀರು ಹಾಕ್ಕೊಂಡು ಗಿಡ ಮಡ್ಕೋಕ್ಕಾಗೋದಿಲ್ಲ. ನರ್ಸರಿಲಿ 3 ದಿನ ನೀರು ಹಾಕ್ಬಾರ್ದು. 4ನೇ ದಿನ ನೀರು ಕೊಟ್ಟರೆ ಮಾತ್ರ ಗಿಡ ನಿಮಗೆ ತಗೊಂಡು ತೋಟದಲ್ಲಿ ಹಾಕ್ತಲ್ಲ, ಆಗ ಡೆವಲಪ್ ಆಗುತ್ತೆ. ದಿನ ನೀರು ಕೊಡ್ಕೊಂಡು ಬಂದರೆ ನೀವು ತೋಟದಲ್ಲಿ ದಿನ ನೀರು ಕೊಡಬೇಕು. ದಿನ ನೀರು ಕೊಡಬೇಕು ಹೋಗಲ್ಲ. ಅದಕ್ಕೆ ನಾವು ಮಾಡ್ತೀವಿ 3 ದಿನಕ್ಕೆ 4 ದಿನಕ್ಕೆ ಒಂದು ವಾರಕ್ಕೆ ಒಂದು ನೀರು ಕೊಡ್ತೀವಲ್ಲ, ಇದೆಲ್ಲ ಸ್ಯಾಟಿಸ್ಫೈ ಆಗಿಬಿಡ್ತದೆ. ಗಿಡ ಎಲ್ಲ ಬೇರೆ ಎಲ್ಲೇ ಕೂಡ್ಕೊಳ್ತೀವಿ, ಎಲ್ಲ ಸ್ಯಾಟಿಸ್ಫೈ ಆಗಿಬಿಡ್ತದೆ. ನೀವು ಗಟ್ಟಿಯಾಗಿರ್ತದೆ. ಗಿಡ ಗಟ್ಟಿ ಇದ್ರು ಸ್ವಲ್ಪ ಎಲೆ ಒಂಚೂರು ಹೊಡೆದ್ಬಿಟ್ರು ಗಿಡ ಎನರ್ಜಿ ಇರ್ತದೆ. ನೀವು ತಗೋಗಿ ಭೂಮಿ ಹಾಕ್ಬಿಟ್ರೆ ವಾರಕ್ಕೆ ಒಂದು ನೀರು ಹಾಕೋದಲ್ವಾ, ನಿಮಗೆ ಸರಿ ಹೋಗುತ್ತೆ. ದಿನ ನೀರು ಹಾಕೊಂಡು ನಾವು ಕುತ್ಕೊಂಡ್ಬಿಟ್ರೆ ನೀವು ಅಲ್ಲಿ ತಗೋದ್ರೆ ಒಂದು ವಾರಕ್ಕೆ ನೀರು ಹಾಕಿದ್ರೆ ಸತ್ತೋಗುತ್ತೆ ಗಿಡ. ಅದಕ್ಕೆ ನಾವು ಆಪ್ಷನ್ಸ್ ನಾವು ಮಾಡಿಬಿಡ್ತೀವಿ. ಗಿಡಕ್ಕೆಲ್ಲ ಒಣಗಿಸಿ ಎಲ್ಲ ಗಿಡ ಎಲ್ಲ ಒಣಗಿಸ್ಬಿಟ್ಟು ಎಲ್ಲ ಗಿಡ ಇಷ್ಟು ಎನರ್ಜಿ ಇದ್ದಲ್ವಾ, ಕೆಳಗೆ ನೀರಿಲ್ಲ. ಗಿಡ ಮೇಲೆ ಎನರ್ಜಿ ಇದ್ರು ಗಿರಿನಿದ್ರು ಕೆಳಗೆ ನೀರು ಇರುತ್ತಲ್ಲ. ಯಾಕೆಂದರೆ ಇಲ್ಲಿ ಆ ಥರ ಮಡಗಿರ್ತೀವಿ, ಎಲ್ಲನೂ ಆ ಥರ ಗಿಡ ನಾವು ಮಾಡಿ ಆ ಥರ ಮಡಗಿರ್ತೀವಿ. ಅದರಿಂದ ಎಲ್ಲ ಒಂದೇ ಒಂದು ಗಿಡ 100ಕ್ಕೆ 1 ಗಿಡ ನಿಮಗೆ ಡ್ಯಾಮೇಜ್ ಆಗುತ್ತಿಲ್ಲ. ನಿಮ್ಮಿಂದ ಕೈಯಿಂದ ನೀವೇ ಒಣಗಿಸ್ಕೊಬೇಕಾಗುತ್ತೆ. ನಮ್ಮ ನರ್ಸರಿಂದ ಒಂದು ಗಿಡ ಯಾವ ಕಾರಣಕ್ಕೂ ಒಣಗಿಸ್ತೀವಿ ಸರ್. ಇದು ರೆಡ್ ಸಪೋರ್ಟ್ ಜಾಂಪಾನ್ದು ರೆಡ್ ಸಪೋರ್ಟ್ ಫುಲ್ ಇದು ರೆಡ್ಡು ಗೋಲ್ಡನ್ ಥರ ಬರ್ತದೆ, ಗೋಲ್ಡನ್ ಕಲರ್ ಬರ್ತದೆ. ಸಪೋರ್ಟಲ್ಲಿ 5 ಥರ ಇದೆ. ಕ್ರಿಕೆಟ್ ಬಾಲು, ಕಾಲಿಪತಿ, ಜಾಮೂನು, PKM, ಆಮೇಲೆ ಇದು ರೆಡ್ ಸಪೋಟ, ಬನಾನಾ ಸಪೋಟ, ಒಟ್ಟು 5 ಥರ ಬರ್ತದೆ. ಇದು ರೆಡ್ ಸಪೋಟ. ನೋಡಿ ಸ್ನೇಹಿತರೆ, ನಾನು ಮೈಸೂರಾಗಲೇ ಹೋಗ್ತಾ ಇರ್ತೀನಿ. ನಾನು ಏಕೆ ಇಲ್ಲಿ ಪದೇ ಪದೇ ಬರ್ತಾ ಇರ್ತೀನಿ ಅಂದರೆ ಇಲ್ಲಿ ಬಂದು ವೀಡಿಯೋ ಮಾಡೋಕ್ಕೆ ನಮಗೆ ಇಷ್ಟ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ಗಿಡಗಳು ಇಲ್ಲಿ ನಾನು ತೊಗೊಳೋ ಗಿಡ ಎಲ್ಲ ಹಾಕಿದ್ದೀನಿ, ಎಲ್ಲ ಗಿಡನೂ ಬೆಳೆದಿದೆ. ಬೇಕಾದ್ರೆ ಒಂದ್ಸಲ ನಾನು ನಮ್ಮ ಜಮೀನೆಲ್ಲ ವೀಡಿಯೋ ಮಾಡ್ತೀನಿ. ಆ ವೀಡಿಯೋ ಮಾಡಿದಾಗ ನಿಮ್ಗೆಲ್ಲ ಗಿಡಗಳು ತೋರಿಸ್ತೀನಿ. ಆ ಗಿಡನೂ ಇದಾಗಿಲ್ಲ. ಕೆಲವು ಜನ ಏನೋ ಕಮೆಂಟಲ್ಲಿ ಹೇಳಿದ್ರಂತೆ, ಮುಸ್ಲಿಮ್ಸ್ ಅವ್ರದ್ದು ಯಾಕೆ ತೊಗೊತೀರಾ, ಹಿಂದುತ್ವ ಯಾಕೆ ತೊಗೊತೀರಾ ಅಂತ. ಯಾಕಂದರೆ ಇವಾಗ ನಾವು 2024ರಲ್ಲಿ ಇದ್ದೀವಿ. ಇವಾಗೂ ನಾವು ಅದೇ ಥರ ಭಾವನೆಯಲ್ಲಿದ್ದರೆ ಸರೋಗೋದಿಲ್ಲ. ನಮಗೇನಂದರೆ ಒಳ್ಳೆ ಗಿಡಗಳು ಬೇಕು, ಒಳ್ಳೆ ರೈಟ್ ಬೇಕಷ್ಟೇ. ಸೊ ನಾವು ಬೆಂಗಳೂರಿಂದ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರೆ ನಮಗೂ ಏನೊಂದು ಒಳ್ಳೆ ಗಿಡಗಳು ಸಿಗುತ್ತೆ ಅಂತ ಬರ್ತೀವಿ. ಗಿಡ ಏನಂದರೆ ಒಂಥರ ಮಕ್ಕಳು ಸಾಕ್ದಂಗೆ. ನೀವು ಇವಾಗ ಎಷ್ಟು ಕ್ಲೀನಾಗಿ ನೋಡ್ಕೊತೀರೋ ಮುಂದೆ ಅದು ಅಷ್ಟೇ ಫಲ ಕೊಡ್ತಾರೆ. ಇವಾಗ ನೀವು ಎಷ್ಟು ಕೆಟ್ಟ ಗಿಡ ತೊಗೊಂಡೋಗಿ ಹಾಕ್ತೀರೋ ಅಷ್ಟು ಕೆಟ್ಟ ಗಿಡನೇ ನಿಮಗೆ ಬೆಳೆಯೋದು. ಇವಾಗ ನೀವು ಒಂದು 10 ಗಿಡ ಹಾಕಿ ಅದು ಚೆನ್ನಾಗಿ ಬೆಳೀತು ಅಂದರೆ ಇನ್ನೊಂದು 100 ಗಿಡ ಹಾಕಷ್ಟೇ ನಿಮಗೆ ಇಷ್ಟ ಆಗುತ್ತೆ. ಅದೇ 10 ಗಿಡ ಹಾಕ್ಬಿಟ್ಟು ಅದು ಏನೋ ಬೆಳೀಲಿ ಅಂದರೆ ನಿಮಗೆ ಲಾಸ್ ಆಗುತ್ತೆ. ಮತ್ತು ನನಗೇನು ಇವರು ಇಲ್ಲಿ ಬಂದಾಗ ಅಷ್ಟೇ ನನಗೇನೋ ದುಡ್ಡು ಕೊಟ್ಟು ಏನೋ ವೀಡಿಯೋ ಮಾಡಿ ಅಂತ ಏನೋ ಅವರು ಏನು ಫೋರ್ಸ್ ಮಾಡೋದಿಲ್ಲ. ಇಲ್ಲಿ ಬಂದೇ ನೋಡಿದ್ರೆ ನಮಗೆ ಅನಿಸುತ್ತೆ ಎಷ್ಟು ಚೆನ್ನಾಗಿ ಕಾಯಿಗಳು ಬಿಟ್ಟಿದೆ, ಎಲ್ಲ ವೀಡಿಯೋ ಮಾಡಬೇಕು ಅಂತ. ನೋಡಿ ನಿಮ್ಗೆ ಇಲ್ಲಿ ಬನ್ನಿ, ಮೊದಲು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನೋ ತೊಗೊಬೇಕು ಅಂತ ಅನಿಸಿದ್ರೆ ಅವ್ರೇನು ನಿಮ್ಗೇನು ಫೋರ್ಸ್ ಹಾಕಿ ಸರ್ ಯೂಟ್ಯೂಬಿಂದ ಬಂದುಬಿಟ್ಟಿದ್ದೀರಾ ನೀವು ತೊಗೊಳ್ಳೇಬೇಕು ಇಲ್ಲಿ ಹಂಗೆ ಅಂತ ಏನೂ ಹೇಳೋದಿಲ್ಲ. ನಿಮಗೆ 1 ಗಿಡನೂ ಕೊಡ್ತಾರೆ, 100 ಗಿಡನೂ ಕೊಡ್ತಾರೆ, 1000 ಗಿಡನೂ ಕೊಡ್ತಾರೆ. ಬಂದು ನೋಡಿ ನಿಮ್ಗೇನೋ ಇಷ್ಟ ಆಯಿತು ಅಂದರೆ ಆಮೇಲೆ ತೊಗೊಂಡೋಗಿ. ದಯವಿಟ್ಟು ಕಮೆಂಟಲ್ಲಿ ಪಾಪ ಆ ಥರ ಎಲ್ಲ ಹೇಳೋಕ್ಕೋಗ್ಬಿಡಿ. ಅವರು ಕಷ್ಟ ಬಿಟ್ಟಲ್ಲ ಬೆಳೆದಿರ್ತಾರೆ, ಅದರಿಂದ ಬಿಸ್ನೆಸ್ ಇದಾಗೋದೆಲ್ಲ ಬೇಡ. ಇಲ್ಲಿ ಯಾವುದೇ ಹಿಂದೂ ಆಗಲಿ ಮುಸ್ಲಿಮ್ಸ್ ಹತ್ರ ಆ ಥರ ಏನೋ ಭಾವನೆ ಇಟ್ಕೊಂಡು ಏನೂ ಬರೋಕ್ಕೋಗ್ಬೇಡಿ. ನಿಮ್ಗೆ ಒಳ್ಳೆ ಗಿಡ ಬೇಕಾ ಯಾರನ್ನ ಕರ್ಕೊಂಬನ್ನಿ, ಅವ್ರು ಕರ್ಕೊಂಬನ್ನಿ ತೋರಿಸ್ಬಿಟ್ಟು ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಇಲ್ಲಿ ಬಂದು ವೀಡಿಯೋ ತೊಗೊಳ್ಳಿ ಸ್ನೇಹಿತರೆ. ಗಿಡಗಳಾಗಲಿ ಏನೇ ಆದ್ರೂ ಮಾಡಿ ಸ್ನೇಹಿತರೆ. ಇಷ್ಟೇ ಹೇಳ್ತಾ ಇರ್ತೀನಿ ಸ್ನೇಹಿತರೆ. ನಾನು ಪ್ರತಿ ಸಲ ಬಂದಾಗ ಇಲ್ಲಿ ವೀಡಿಯೋ ಮಾಡ್ತಾಯಿರ್ತೀನಿ. ನಿಮ್ಗೆ ಬೇಜಾರಾಗ್ಬೋದು. ನಾನು ಬೇರೆ ನನ್ನ ಸ್ವಲ್ಪ ಜನಕ್ಕೆ ಅಂದರೆ ಒಳ್ಳೆ ರೈತರುಗಳೆಲ್ಲ ಇರ್ತಾರೆ, ಪಾಪ ಅವ್ರಿಗೂ ಒಳ್ಳೊಳ್ಳೆ ಗಿಡಗಳು ಸಿಗಲಿ ಅಂದ್ಬಿಟ್ಟು ನಾನು ಇಲ್ಲಿ ಬಂದು ವೀಡಿಯೋ ಮಾಡ್ತೀನಿ. ಮತ್ತು ಎಷ್ಟೊಂದು ಜನ ಮನೆಗಳು ಇರ್ತಾವಲ್ಲ ಗಿಡಗಳು ಹಾಕಬೇಕು ಅದು ಇದು ಅಂತ ಅಂದ್ಕೊಳ್ತಾ ಇರ್ತಾರೆ. ಇವಾಗ ನಾನು ಬೆಂಗಳೂರು ಲಾಲ್ಬಾಗ್ ಸೈಡೆಲ್ಲ ಹುಡುಕಿದ್ದೀನಿ. ಅಲ್ಲೆಲ್ಲ ಒಂದು ಗಿಡ ಬಂದು ನಿಮಗೆ 300ರಿಂದ 400 ರೂಪಾಯಿ ಇರುತ್ತೆ. ಇಲ್ಲೆಲ್ಲ ಸ್ವಲ್ಪ ಒಳ್ಳೆ ರೈಟು ಸಿಗುತ್ತೆ. ಇದೇ ಥರ ವೀಡಿಯೋ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.